ಮಾಡೋ ವಿಧಾನ ತೋರಿಸ್ತೀನಿ ನೋಡ್ರಿ. ಏನೇನು ಸಾಮಗ್ರಿ ಬೇಕು. ಇದು ಹುಣ್ಸಿನ್ಕಾಯಿ ಒಂದು 2 ತಿಂಗಳಾಯ್ತು ರೀ. ಉಪ್ಪು ಹಾಕಿ ಅರಿಶಿಣ ಹಾಕಿ ಸಣ್ಣ ಕುಟ್ಟಿ ತುಂಬಿಟ್ಟಿದ್ದೆವು. ಇದಕ್ಕೆ ಈಗ ಮೆಂತ್ಯ ನೆನೆಕಿನ ನೋಡ್ರಿ. ರಾತ್ರಿಗೆ ನೆನೆಕಿವು ಮೆಂತ್ಯಗಳು. ಇವು ಮಿಕ್ಸಿಗೆ ಹಾಕಬೇಕು ಮೆಂತ್ಯಗಳು. ಈಗ ಬೆಳ್ಳುಳ್ಳಿ, ಈಗ ಜೀರಿಗೆ, ಉಪ್ಪು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ. ನಾವು ಟೇಸ್ಟ್ ಸರಿಯಾಗಿರಲ್ಲ, ಖಾರ ಕಪ್ಪಾಗ್ತದೆ ಅಂತೇಳಿ ಸರಿಯಾಗಿದ್ದು ಮೆಣಸಿನ್ಕಾಯಿ ತಂದು ಪುಡಿ ಮಾಡಿಡ್ತೀವಿ. ಈ ಮೆಂತ್ಯ ಏನು ಮಾಡ್ಬೇಕ್ರಿ, ಮಿಕ್ಸಿಗೆ ಹಾಕಬೇಕು. ಮೆಂತ್ಯ, ಈಗ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕಿ ಮಿಕ್ಸಿಗೆ ಹಾಕಬೇಕು. ಈಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿರಿ. ಮೆಂತ್ಯ ಅದು ಏನು ಮಿಕ್ಸಿಗೆ ಹಾಕಿ ಕಲಸಿರ್ತೀವಲ್ಲ, ಕಲಸಿಟ್ಟ ಮ್ಯಾಗ ಇದ್ರಾಗ ಹುಣ್ಸಿಕಾಯಿ ಮೊದಲ ಕುಟ್ಟಿರ್ತೀವಲ್ಲ, ಹಿಂಗೆ ಬೀಜಗಳು ಅವು ಇರ್ತಾವೆ. ಇವಷ್ಟು ಚಂದ ಹಿಂಗೆ ಮಿಕ್ಸಿಗೆ ಹಾಕೋಬೇಕು ನೋಡಿರಿ. ಈ ಥರ ಮೆತ್ತಗೆ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಿಮಗೆ ಹೇಳತ್ತೀನಿ, ಈ ಥರ ಇರ್ತಾವೆ. ಇದು ಮಿಕ್ಸಿಗೆ ಹಾಕ್ಬೇಕು ನೋಡಿರಿ. ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯ ಎಲ್ಲ ಹಾಕಿ ಕಲಸಿನ ನೋಡಿರಿ. ಪುಡಿ ಖಾರ ಒಂದು ಹಾಕಿಲ್ಲ, ಹಾಕ್ತೀನಿ ನೋಡಿರಿ. ಈಗ ಹಸಿಮೆಣ್ಸಿಕಾಯಿ ಖಾರ ಹಾಕೋರು ಹಾಕ್ತಾರಂದ್ರೆ ಹಸಿಮೆಣ್ಸಿಕಾಯಿ ಖಾರದ್ದು ಕಲರ್ ಅಷ್ಟು ಸರಿಯಾಗಿ ಅನ್ಸಂಗಿಲ್ಲ. ಆಮ್ಯಾಗ ಸ್ವಲ್ಪ ಒಂದು 4-5 ತಿಂಗಳಂಗೆ ಆದ್ರೆ ಕಪ್ಪಾಗಿ ರೀ ಇದು. ಪುಡಿ ಖಾರ ಹಾಕಿದ್ರೆ ಹಂಗೆ ಚಂದ ಗಟ್ಟಿಬೇಳೆ ಹೆಂಗಿರ್ತದಲ್ಲ ಆ ಥರ ಹಂಗೆ ಏನು ಕಲರೇ ಚೇಂಜ್ ಆಗಂಗಿಲ್ಲ. ಪುಡಿ ಖಾರ ಹಾಕಿದ್ರೆ ಸರಿಯಾಗಿದ್ದು ಮೆಣಸಿನ್ಕಾಯಿ ನೋಡಿ ಪುಡಿ ಖಾರ ಹಾಕಿ ಬಿಡ್ಬೇಕು ನೋಡಿ. ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡಿರಿ. ಉಪ್ಪನ್ನು ಇದು ಹಾಕಿಲ್ಲ. ಈಗ ರೀ ಎಲ್ಲ ಮೆಂತ್ಯ ಅದು ಕಲಸಿನಿ. ಯಾಕಂದ್ರೆ ಸ್ಪೂನ್ ನಿಂತು ಕಲಸಿರ ಕರೆಕ್ಟ್ ಕಲಿಯಂಗಿಲ್ಲ, ಜಿಗಿ ಇರ್ತದಲ್ಲ, ಕೈಲೇ ಕಲಿಸ್ಬೇಕು ನೋಡಿರಿ. ಈಗ ಇದಕ್ಕೆ ತುಂಬಿ ಬಿಡ್ತೀನಿ ನೋಡಿರಿ. ಮೊದಲು ಹಿಂಗೆ ತಳಕ ಉಪ್ಪು ಹಾಕಿಬಿಡ್ಬೇಕು. ಹಿಂಗೆ ಉಪ್ಪು ಹಾಕಿ ತುಂಬಿ ಬಿಡ್ಬೇಕು ನೋಡಿರಿ. ಈಗ ರೀ ಖಾರ ತುಂಬಿದ ಮ್ಯಾಗ ಮತ್ತು ಈ ಥರ ಉಪ್ಪು ಹಾಕಿ ಮುಚ್ಚಿಬಿಡ್ಬೇಕು ನೋಡಿರಿ. ಹಿಂಗೆ ಹಾಕಿರ್ತೀರಲ್ಲ, ಎಷ್ಟು ದಿನ ಆದ್ರೂ ಖಾರ ಒಟ್ಟು ಹಿಂಗೆ ಸ್ವಲ್ಪ ಸ್ವಲ್ಪ ತೆಕ್ಕೋಬೇಕು. ಮತ್ತು ಒಂದು ಚೂರು ಮತ್ತು ಉಪ್ಪು ಹಾಕಿ ಮತ್ತು ಮುಚ್ಚಿಬಿಡ್ಬೇಕು ನೋಡಿರಿ. ಈ ಥರ ಹಾಕಿದ್ರೆ ಏನಾಗಂಗಿಲ್ಲ. ಹುಣ್ಸಿಕಾಯಿ ಖಾರ ರೆಡಿ.